ಹಲೋ ವೀಕ್ಷಕರೇ, ನಮಸ್ಕಾರ. ತಮ್ಮೆಲ್ಲರಿಗೂ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ. ಭಾಗ್ಯ ಮತ್ತು ಗಿರೀಶ್. ಸ್ನೇಹಿತರೆ, ಮೊನ್ನೆ ನಾವು ತಟ್ಟೆ ಇಡ್ಲಿ ವಿಡಿಯೋನ ಮಾಡಿ ಅಪ್ಲೋಡ್ ಮಾಡಿದ್ವಿ. ಆಗ ನೀವೆಲ್ಲ ಭಾಳಷ್ಟು ಜನ ರಿಕ್ವೆಸ್ಟ್ ಮಾಡಿದ್ರಿ ಈ ಇಡ್ಲಿಗೆ ಕಾಂಬಿನೇಷನ್ ಆದಂಥ ಚಟ್ನಿನ ತಿಳಿಸಿ ಅಂತೇಳಿ. ಖಂಡಿತ ಈ ಇಡ್ಲಿಗೆ ಚಟ್ನಿ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ. ಅದರಲ್ಲಂತೂ ಹಸಿರು ಚಟ್ನಿ ಹಾಗೆ ಕೆಂಪು ಚಟ್ನಿ ಎರಡು ಒಳ್ಳೆ ಕಾಂಬಿನೇಷನ್ ಆಗುತ್ತೆ ತಟ್ಟೆ ಇಡ್ಲಿಗೆ. ಈ ರೀತಿಯಾದಂಥ ತಟ್ಟೆ ಇಡ್ಲಿಗೆ ಸ್ವಲ್ಪ ಗಟ್ಟಿ ಚಟ್ನಿ ಇದ್ದರೆ ಇನ್ನೂ ಸೂಪರಾಗಿರುತ್ತೆ. ನಿಮಗೆ ಬೇಕಿದ್ರೆ ತದನಂತರ ನೀರು ಬೆರೆಸ್ಕೊಂಡು ಬೇಕಾದ್ರೆ ತೆಳು ಚಟ್ನಿಯಾಗೂ ಮಾಡ್ಕೋಬೋದು. ಆದ ಕಾರಣ ಈ ಒಂದು ವಿಡಿಯೋದಲ್ಲಿ ನಾವು ಎರಡು ಬಗೆಯಾದಂತಹ ಗಟ್ಟಿ ಚಟ್ನಿನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ. ಈ ರೀತಿಯಾದಂಥ ಚಟ್ನಿನ ಒಮ್ಮೆ ಮಾಡಿ ನಿಮ್ಮ ಇಡ್ಲಿ ದೋಸೆ ಜೊತೆಗೆ ಕಾಂಬಿನೇಷನ್ ಆಗಿ ಟೇಸ್ಟ್ ಮಾಡಿ ನೋಡಿ. ಪ್ರತಿ ಬಾರಿನೂ ನೀವು ಇದೇ ಥರ ಚಟ್ನಿ ಮಾಡ್ತೀರಾ, ಅದಂತೂ ಗ್ಯಾರಂಟಿಯಾಗಿ ಹೇಳ್ತೀನಿ. ಜೊತೆಗೆ ಈ ಚಟ್ನಿನ ರೆಡಿ ಮಾಡೋದಕ್ಕೆ ಅಷ್ಟೇ ಸುಲಭವಾಗೂ ಇರುತ್ತೆ. ಹಾಗಿದ್ರೆ ಈ ಕೆಂಪು ಚಟ್ನಿ ಮಾಡೋದಕ್ಕೆ ಮೊದಲು ಬೇಕಾದಂಥ ಪದಾರ್ಥಗಳನ್ನ ನೋಟ್ ಮಾಡ್ಕೊಳ್ಳೋಣ. ಹೋಟೆಲ್ ಶೈಲಿಯ ಕೆಂಪು ಚಟ್ನಿ ಮಾಡೋದಕ್ಕೋಸ್ಕರ ಮೊದಲಿಗೆ ಒಂದು ಈರುಳ್ಳಿನ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಹಾಗೆ ಒಂದು ಟೊಮೊಟೊ ಹಣ್ಣನ್ನು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಜೊತೆಗೆ ಒಂದು 1/4 ಕಪ್ನ ಅಳತೆನಲ್ಲಿ ಹುರಿಗಡ್ಲೆನ ತೊಗೊಂಡಿದ್ದೀವಿ. ತೆಂಗಿನಕಾಯಿ ತುರಿನೂ ಸಹ ಒಂದು 1/4 ಕಪ್ನ ಅಳತೆನಲ್ಲಿ ತೊಗೊಂಡಿದ್ದೀವಿ. 10 ಬ್ಯಾಡಗಿ ಮೆಣಸಿನಕಾಯಿ, ಜೊತೆಗೆ 4 ಖಾರದ ಮೆಣಸಿನಕಾಯಿ, ಎಣ್ಣೆ 2 ಟೇಬಲ್ ಸ್ಪೂನ್ ಅಷ್ಟು, ಬೆಳ್ಳುಳ್ಳಿ 4 ಎಸಳು, ಶುಂಠಿ 1/4 ಇಂಚಷ್ಟು, ಹುಣಸೆ ಹಣ್ಣು ಸ್ವಲ್ಪ, ಹಾಗೆ ಸಕ್ಕರೆ 3/4 ಟೀ ಸ್ಪೂನ್ ಅಷ್ಟು, ಉಪ್ಪು ರುಚಿಗೆ ತಕ್ಕಷ್ಟು. ಇದಿಷ್ಟು ನಿಮಗೆ ಖಾರವಾದಂಥ ಕೆಂಪು ಗಟ್ಟಿ ಚಟ್ನಿ ಮಾಡೋದಕ್ಕೆ ಬೇಕಾದಂಥ ಪದಾರ್ಥಗಳು. ಹಾಗೆ ಬನ್ನಿ ಈಗ ಮಾಡ್ತಕ್ಕಂಥ ವಿಧಾನ ಏನು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ನಾವು ಕೆಂಪು ಚಟ್ನಿನ ಮಾಡ್ಕೊಳ್ತಾ ಇದ್ದೀವಿ. ಅದಕ್ಕೋಸ್ಕರ ಈ ರೀತಿಯಾದಂಥ ಒಂದು ಬಾಣಲಿಗೆ 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀವಿ. ನಂತರ ನಾವು ತೊಗೊಂಡಂಥ 10 ಬ್ಯಾಡಗಿ ಮೆಣಸಿನಕಾಯಿನ ಸೇರಿಸ್ಕೊಳ್ತಾ ಇದ್ದೀವಿ. ಹಾಗೆ 4 ಖಾರದ ಮೆಣಸಿನಕಾಯಿನೂ ಸೇರಿಸ್ಕೊಳ್ತಾ ಇದ್ದೀವಿ. ಈಗ ಸ್ಟವನ್ನು ಹಚ್ಚಿ ಲೋ ಫ್ಲೇಮಲ್ಲೇ 2 ರಿಂದ 3 ನಿಮಿಷ ನಾವು ಮೆಣಸಿನಕಾಯಿನೆಲ್ಲ ಹುರ್ಕೋಬೇಕಾಗತ್ತೆ. ಈಗ ಇಲ್ಲಿ ಒಂದು 3 ನಿಮಿಷಗಳ ಕಾಲ ಲೋ ಫ್ಲೇಮಲ್ಲೇ ನಾವು ಮೆಣಸಿನಕಾಯಿನ ಹುರ್ಕೊಂಡಾಯಿತು. ನಂತರ ಈಗ ನಾವು ಮೊದಲೇ ಕಟ್ ಮಾಡಿಟ್ಟಂಥ ಒಂದು ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀವಿ. ಜೊತೆಗೆ ಒಂದು ಟೊಮೊಟೊ ಹಣ್ಣು ಸಹ ಈ ರೀತಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀವಿ. ನಂತರ ಈಗ ಒಂದು 3 ರಿಂದ 4 ನಿಮಿಷಗಳ ಕಾಲ ನೀಟಾಗಿ ಲೋ ಫ್ಲೇಮಲ್ಲೇ ಈರುಳ್ಳಿ ಮತ್ತು ಟೊಮೊಟೊ ಹಣ್ಣು ಸಾಫ್ಟ್ ಆಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ. ಈಗ ಇಲ್ಲಿ ನೋಡ್ತಾ ಇದ್ರಲ್ಲ, 4 ನಿಮಿಷಗಳ ಕಾಲ ಈರುಳ್ಳಿ ಮತ್ತು ಟೊಮೊಟೊ ಹಣ್ಣನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀವಿ. ಎರಡೂ ಸಹ ಫ್ರೈ ಆಗಿ ಸಾಫ್ಟ್ ಆಗಿದೆ. ನಂತರ ಈಗ ಇದನ್ನು ನಾವು ರುಬ್ಕೊಬೇಕಾಗತ್ತೆ. ನಾವು ಗ್ರೈಂಡರಲ್ಲಿ ರುಬ್ಕೊಳ್ತಾ ಇರೋದ್ರಿಂದ ಬಿಸಿ ಇದ್ರೂ ಪರವಾಗಿಲ್ಲ ಸೇರಿಸ್ಕೋಬೋದು. ಆದರೆ ನೀವು ಮಿಕ್ಸಿಯಲ್ಲಿ ಏನಾದ್ರು ರುಬ್ಬೋದಾದರೆ ಸ್ವಲ್ಪ ತಣ್ಣಗೆ ಮಾಡಿಕೊಂಡು ತದನಂತರ ಸೇರಿಸಿ ರುಬ್ಕೊಳ್ಳಿ. ಈ ಕಲ್ಲಲ್ಲಿ ರುಬ್ಬೋದ್ರಿಂದ ನಿಮಗೆ ಚಟ್ನಿ ಗಟ್ಟಿನೂ ಬರುತ್ತೆ, ಜೊತೆಗೆ ರುಚಿನೂ ಸಹ ಬಹಳ ಚೆನ್ನಾಗಿರುತ್ತೆ. ಈಗ ನಾವು ಬಾಣಲಿಲಿ ಹುರಿದಂಥ ಪದಾರ್ಥನ ಗ್ರೈಂಡರ್ಗೆ ಸೇರಿಸ್ಕೊಳ್ತಾ ಇದ್ದೀವಿ. ಹುರಿಗಡ್ಲೆನ ಸೇರಿಸ್ಕೊಳ್ತಾ ಇದ್ದೀವಿ ಗ್ರೈಂಡರ್ಗೆ. ನಂತರ ತುರಿದಂಥ 1/4 ಕಪ್ ನಡತೆಯ ತೆಂಗಿನಕಾಯಿ ತುರಿನೂ ಸೇರಿಸ್ಕೊಳ್ತಾ ಇದ್ದೀವಿ. ಹಾಗೆ 4 ಎಸಳು ಬೆಳ್ಳುಳ್ಳಿ, ಜೊತೆಗೆ 1/4 ಇಂಚಷ್ಟು ಶುಂಠಿ ಮತ್ತು ನೆಲ್ಲಿಕಾಯಿ ಗಾತ್ರದ ಹುಣಸೆಹಣ್ಣು ಸಹ ಸೇರಿಸ್ಕೊಳ್ತಾ ಇದ್ದೀವಿ. ಹಾಗೆ 3/4 ಟೀ ಸ್ಪೂನಷ್ಟು ಸಕ್ಕರೆ, ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು, ಅಂದರೆ ಒಂದು 3/4 ಟೀ ಸ್ಪೂನಷ್ಟು ಉಪ್ಪನ್ನು ಸಹ ಸೇರಿಸ್ಕೊಳ್ತಾ ಇದ್ದೀವಿ. ನಾವಿಲ್ಲಿ ಗಟ್ಟಿ ಚಟ್ನಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ನೀರನ್ನ ಸೇರಿಸ್ಕೊಳ್ತಾ ಇದ್ದೀವಿ. 1 ರಿಂದ 2 ಟೇಬಲ್ ಸ್ಪೂನ್ ಒಳಗಡೆ ನಾವು ನೀರನ್ನ ಸೇರಿಸ್ಕೋಬೇಕಾಗತ್ತೆ. ಈ ರೀತಿ ಎಲ್ಲ ಪದಾರ್ಥನೂ ಗ್ರೈಂಡರ್ಗೆ ಸೇರಿಸಿದ ನಂತರ ಈಗ ನುಣ್ಣಗಾಗೋವರೆಗೂ ನಾವು ರುಬ್ಕೊಳ್ತೀವಿ. ಒಂದು 5 ನಿಮಿಷ ಆದರೂ ಮಿನಿಮಮ್ ಬೇಕಾಗುತ್ತೆ ಇದೆಲ್ಲ ಪದಾರ್ಥನೂ ನುಣ್ಣಗಾಗಿ ರುಬ್ಬಿ ಚಟ್ನಿ ಮಾಡೋದಕ್ಕೆ. ನೀವು ಮಿಕ್ಸಿಲಾದರೆ ಬಹಳ ಬೇಗ ರುಬ್ಕೋಬೋದು. ನಾವಿಲ್ಲಿ ಗ್ರೈಂಡರ್ ರುಬ್ತಾ ಇರೋದ್ರಿಂದ ಒಂದು 5 ನಿಮಿಷ ಕಾಲ ನುಣ್ಣಿಗೆ ರುಬ್ಕೊಬೇಕಾಗತ್ತೆ. ಐದು ನಿಮಿಷಗಳ ಕಾಲ ಚೆನ್ನಾಗಿ ನಾವು ಗ್ರೈಂಡರಲ್ಲಿ ಚಟ್ನಿನ ರುಬ್ಕೊಂಡಾಯಿತು. ಈಗ ಚಟ್ನಿ ನುಣ್ಣಗಾಗಿ ಸಿದ್ಧವಾಗಿದೆ. ಬನ್ನಿ ಈಗ ಗ್ರೈಂಡರಿಂದ ಚಟ್ನಿನ ಹೊರತೆಗೆಯೋಣ. ಹಾಗಿದ್ರೆ ಬನ್ನಿ ಈಗ ಹೋಟೆಲ್ ಶೈಲಿಯ ಹಸಿರು ಗಟ್ಟಿ ಚಟ್ನಿ ಯಾವ ರೀತಿ ಮಾಡೋದು ಮತ್ತು ಬೇಕಾದಂಥ ಪದಾರ್ಥಗಳೇನು ಅಂತ ನೋಡ್ಕೊಳ್ಳೋಣ. ಮೊದಲು 1/2 ಕಪ್ನಷ್ಟು ಹುರಿಗಡ್ಲೆನ ತೊಗೊಂಡಿದ್ದೀವಿ. ತೆಂಗಿನಕಾಯಿ ತುರಿನೂ ಸಹ 1/2 ಕಪ್ನ ಅಳತೆ ತೊಗೊಂಡಿದ್ದೀವಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪು, ಹಸಿ ಮೆಣಸಿನಕಾಯಿ 4, ಶುಂಠಿ 1/4 ಇಂಚಷ್ಟು, ಬೆಳ್ಳುಳ್ಳಿ 4 ಎಸಳು,
ಹಾಗೆ ನೆಲ್ಲಿಕಾಯಿ ಗಾತ್ರದಲ್ಲಿ ಹುಣಸೆ ಹಣ್ಣನ್ನು ತೊಗೊಂಡಿದ್ದೀವಿ. ಸಕ್ಕರೆ 3/4 ಟೀ ಸ್ಪೂನಷ್ಟು, ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು. ಇದಿಷ್ಟೇ ನಿಮಗೆ ಹಸಿರು ಗಟ್ಟಿ ಚಟ್ನಿ ಮಾಡೋದಕ್ಕೆ ಬೇಕಾದಂಥ ಪದಾರ್ಥಗಳು. ಈಗ ಮಾಡ್ತಕ್ಕಂಥ ವಿಧಾನ ಏನು ಅಂತ ನೋಡ್ಕೊಳ್ಳೋಣ. ಗಟ್ಟಿಯಾದ ಹಾಗೆ ಖಾರವಾದಂಥ ಹಸಿರು ಚಟ್ನಿ ಮಾಡೋದಕ್ಕೋಸ್ಕರ ಮೊದಲಿಗೆ ನಾವು ತೊಗೊಂಡಂಥ ಅರ್ಧ ಕಪ್ಪಿನ ಅಳತೆಯ ಹುರಿಗಡ್ಲೆನ ಸೇರಿಸ್ಕೊಳ್ತಾ ಇದ್ದೀವಿ ಗ್ರೈಂಡರ್ಗೆ. ನಂತರ ಅರ್ಧ ಕಪ್ಪಿನ ಅಳತೆಯ ತೆಂಗಿನಕಾಯಿ ತುರಿನೂ ಸೇರಿಸ್ಕೊಳ್ತಾ ಇದ್ದೀವಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ನಾವು ತೊಗೊಂಡಂಥ ಸ್ವಲ್ಪ ಪುದೀನ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀವಿ. ನಂತರ 4 ಹಸಿಮೆಣಸಿನಕಾಯಿ, ಹಾಗೆ ನಾವು ತೊಗೊಂಡಂಥ 4 ಬೆಳ್ಳುಳ್ಳಿ ಹೆಸಲನ್ನು ಸೇರಿಸ್ಕೊಳ್ತಾ ಇದ್ದೀವಿ. ಜೊತೆಗೆ 1/4 ಇಂಚಷ್ಟು ಹಸಿ ಶುಂಠಿ, 1 ನೆಲ್ಲಿಕಾಯಿ ಗಾತ್ರದ ಹುಣಸೆಹಣ್ಣನ್ನು ಸೇರಿಸ್ಕೊಳ್ತಾ ಇದ್ದೀವಿ. 3/4 ಟೀ ಸ್ಪೂನಷ್ಟು ಸಕ್ಕರೆ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಅಂದರೆ 1/4 ಟೀ ಸ್ಪೂನಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀವಿ. ಈ ರೀತಿ ಎಲ್ಲ ಪದಾರ್ಥನೂ ಸೇರಿಸಿ ನಾವು ಸ್ವಲ್ಪ ಅಂದರೆ 2 ಟೇಬಲ್ ಸ್ಪೂನಷ್ಟು ನೀರನ್ನ ಸೇರಿಸ್ಕೊಳ್ತಾ ಇದ್ದೀವಿ. ನೀರನ್ನು ಸೇರಿಸಿದ ನಂತರ 5 ನಿಮಿಷಗಳ ಕಾಲ ನುಣ್ಣಗೆ ರುಬ್ಕೊಬೇಕಾಗತ್ತೆ. ಈಗ ಈ ರೀತಿ ನೀಟಾಗಿ 5 ನಿಮಿಷಗಳ ಕಾಲ ನುಣ್ಣಗೆ ರುಬ್ಕೊಂಡ್ರೆ ಭಾಳ ರುಚಿಕರವಾದಂಥ ಗಟ್ಟಿ ಚಟ್ನಿ ನಾವು ಸಿದ್ಧ ಮಾಡ್ಕೋಬೋದು. 5 ನಿಮಿಷಗಳ ಕಾಲ ಚೆನ್ನಾಗಿ ರುಬ್ಬಾದ ನಂತರ ನೋಡೋಣ ಚಟ್ನಿ ಯಾವೊಂದು ಹದ ಹಾಗೆ ಎಷ್ಟು ಚೆನ್ನಾಗಿ ಬಂದಿರುತ್ತೆ ಅಂತ. ಈಗ ಇಲ್ಲಿ ನೋಡ್ತಾ ಇದ್ದೀರಲ್ಲ, 5 ನಿಮಿಷಗಳ ಕಾಲ ನುಣ್ಣಗೆ ರುಬ್ಬಾದ ನಂತರ ಹಸಿರು ಖಾರ ಚಟ್ನಿ ಸಹ ಭಾಳ ಚೆನ್ನಾಗಿ ರೆಡಿಯಾಗಿದೆ. ಈಗ ನಾವು ಗ್ರೈಂಡರಿಂದ ರೆಡಿಯಾಗಿರ್ತಕ್ಕಂಥ ಚಟ್ನಿನ ಹೊರತೆಗೆಯೋಣ. ನೋಡ್ತಾ ಇದ್ರಲ್ಲ ಎಷ್ಟು ಗಟ್ಟಿಯಾಗಿ ಎಷ್ಟು ಚೆನ್ನಾಗಿ ಚಟ್ನಿ ರೆಡಿಯಾಗಿದೆ ಅಂಥೇಳಿ. ಈ ರೀತಿ ಗ್ರೈಂಡರಲ್ಲಾಗ್ಬೋದು ಅಥವಾ ಕಲ್ಲಲ್ಲಾಗ್ಬೋದು ನಾವು ಚಟ್ನಿನ ರುಬ್ಕೊಂಡ್ರೆ ರುಚಿನೂ ಅಷ್ಟೇ ಚೆನ್ನಾಗಿರುತ್ತೆ. ಈ ರೀತಿಯಾದಂಥ ಚಟ್ನಿನ ಮಾಡಿ ನೀವು ದೋಸೆಗೆ, ಪೂರಿಗೆ, ಪಡ್ಡುಗೆ, ಎಲ್ಲ ರೀತಿಯಾದಂಥ ಚಪಾತಿ, ರೋಟಿ ಎಲ್ಲದಕ್ಕೂ ಭಾಳ ಚೆನ್ನಾಗಿರುತ್ತೆ. ಅದರಲ್ಲಂತೂ ಈ ರೀತಿಯಾದಂಥ ಗ್ರೀನ್ ಚಟ್ನಿ ಮಾಡ್ಕೊಳ್ಳೋದ್ರಿಂದ ಚಿತ್ರಾನ್ನಕ್ಕಾಗ್ಬೋದು ಅಥವಾ ಯಾವುದೇ ರೀತಿಯಾದಂಥ ಬಜ್ಜಿಗಳಿಗಾಗ್ಬೋದು ಒಳ್ಳೆಯ ರೀತಿಯಾದಂಥ ಕಾಂಬಿನೇಷನ್ ಆಗಿರುತ್ತೆ. ಇವತ್ತು ನಾವು ಮಾಡಿ ತಿಳಿಸಿದಂಥ ಈ 2 ರೀತಿಯಾದಂತಹ ಗಟ್ಟಿ ಚಟ್ನಿನೂ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಒಮ್ಮೆ ಇದೇ ಒಂದು ಮೆಜರ್ಮೆಂಟಲ್ಲಿ ಚಟ್ನಿ ಮಾಡಿ ನೋಡಿ, ನಿಮಗೆಲ್ಲರಿಗೂ ಬಹಳ ಅಂದರೆ ಬಹಳ ರುಚಿಸುತ್ತೆ. ಪದೇ ಪದೇ ಅಂತೂ ಮಾಡಿ ತಿಂತೀರಾ. ಹಾಗಿದ್ರೆ ಇವತ್ತು ನಾವು ಮಾಡಿ ತಿಳಿಸಿದಂಥ ಈ 2 ರೀತಿಯಾದಂಥ ಚಟ್ನಿನೂ ತಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ಜೊತೆಗೆ ತಮ್ಮ ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅಷ್ಟೇ ಅಲ್ಲ, ಈ ವಿಡಿಯೋನ ಮತ್ತೊಬ್ಬರಿಗೆ ಹೆಲ್ಪ್ ಆಗೋಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಧನ್ಯವಾದನ ಅರ್ಪಿಸ್ತಾ ಇದ್ದೀವಿ. ಭಾಗ್ಯ ಮತ್ತು ಗಿರೀಶ್. ಮತ್ತೆ ಹೊಸ ವಿಡಿಯೋದಲ್ಲಿ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ.